ಯಾಕೆ 26 ಬಹಳ ಪ್ರಧಾನವಾದ್ದು ಅಂದರೆ, ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ಧರ್ಮಧ್ವಜದ ಆರೋಹಣ ಆಯಿತು. इस वर्ष संकल्प है, इस वर्ष सफलता है, इस वर्ष संघर्ष से सृजन की गाथा है, इस वर्ष सदियों से चले आ रहे सपनों का साकार स्वरूप है, इस वर्ष संतों की साधना और समाज की सहभागिता की सार्थक परिणति है. ಸರಿಸುಮಾರು 500 ವರ್ಷಗಳ ಕಾಲ ಹೋರಾಡಿ ಗುದ್ದಾಡಿ ನ್ಯಾಯಾಲಯದಲ್ಲಿ ಬಿದ್ದಾಡಿ ಇಡೀ ಪ್ರಪಂಚದ ಗಮನವನ್ನೇ ಸೆಳೆದು ನಿರ್ಮಾಣವಾಗಿರತಕ್ಕಂಥ ಅಯೋಧ್ಯ ರಾಮ ಮಂದಿರ ಪೂರ್ಣವಾಗಿದೆ. ನಾರದ ಅಂದರೆ ಅರ್ಥ ಗೊತ್ತಾ? ನಾರದ ಅಂದರೆ ನಾರಂ ದದಾತಿ, ದದಾತಿ ಅಂದರೆ ಕೊಡೋದು, ನಾರಂ ಅಂದರೆ ಮೋಕ್ಷ, ಮೋಕ್ಷವನ್ನು ಮುಕ್ತಿಯನ್ನು ದದಾತಿ ಕೊಡತಕ್ಕವನು ನಾರದ. ಮನೆಯಲ್ಲಿ ಹೇಗಿರುತ್ತೇವೆ ಅನ್ನೋದು ಅಮುಖ್ಯ. ಮನೆಯಿಂದ ಹೊರಗೆ ಬಂದಾಗ ಜನ ನಿಮ್ಮನ್ನು ನೋಡುವಂತಿರಬೇಕು. ನಿಮ್ಮ ಕೂದಲು ಸರಿಯಾಗಿರಬೇಕು, ನಿಮ್ಮ ಮುಖ ಸರಿಯಾಗಿರಬೇಕು, ನಿಮ್ಮ ಉಡುಪು ಸರಿಯಾಗಿರಬೇಕು, ಎಲ್ಲದಕ್ಕಿಂತ ನಿಮ್ಮ ಮಾತು ಸರಿಯಾಗಿರಬೇಕು, ನಿಮ್ಮ ನಡೆ ಸರಿಯಾಗಿರಬೇಕು. ಅದೆಲ್ಲ ಇದ್ದರೆ ಒಂದು ಕಾಂತಿ ಬರುತ್ತೆ. ಯಾರಾದರೂ ಒಬ್ಬ ಗುರುವನ್ನು ಅನುಸರಿಸಿ ಪಾಠವನ್ನು ಕಲಿಯುವುದಾದರೆ ಅದು ಶ್ರೀರಾಮನನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ವಿವಾಹವನ್ನು ಮಾಡಿಕೊಳ್ಳಬೇಕಾಗಿದ್ದರೆ ಶ್ರೀರಾಮನನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ಸ್ತ್ರೀಯರಿಗೆ ಮಾನ್ಯತೆಯನ್ನು ಕೊಡಬೇಕಾದರೆ ಶ್ರೀರಾಮರನ್ನು ನೋಡಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ಮಿತ್ರರ ಜೊತೆಗೆ ಹೇಗೆ ಮಾತಾಡಬೇಕು ಶ್ರೀರಾಮರನ್ನು ನೋಡಬೇಕು. Theories to follow in real life inspired from Ramayana. ಅಮೆರಿಕದಲ್ಲಿ ಕುಳಿತುಕೊಂಡಂಥ ಒಬ್ಬ ಕ್ರಿಶ್ಚಿಯನ್ ಶ್ರೀಮದ್ ರಾಮಾಯಣವನ್ನು ಯಾವುದೇ ಧರ್ಮದ ಮಿತಿ ಇಲ್ಲದೆ ಒಬ್ಬ ಶುದ್ಧ ಮಾನವ ಸತ್ವ ಹೇಗಿರಬಹುದು ಅನ್ನುವುದನ್ನು ಅಧ್ಯಯನ ಮಾಡಿ ಇಡೀ 24,000 ಶ್ಲೋಕಗಳನ್ನು ಸಂಪಾದನೆ ಮಾಡ್ತಾ ಇದ್ದಾನೆ. ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ದೂಡಿದ. ಆದ್ದರಿಂದ ಈತ ಕಟುಕ, ಮಹಾನಿಷ್ಠುರ, ಸ್ತ್ರೀಯರನ್ನು ಕಂಡ್ರೆ ಆಗಲ್ಲ ಆತನಿಗೆ. ಅಗ್ನಿ ಪರೀಕ್ಷೆ ಇರಲಿ ಅಥವಾ ಈ ಬೆಟ್ಟಾನ ಎತ್ತೋ ಶಕ್ತಿ ಅಂದರೆ ಇವೆಲ್ಲ ಹ್ಯೂಮನ್ಲಿ ಇಂಪಾಸಿಬಲ್ ಅಲ್ವಾ? ಹೌದು. ಸೊ ಹಂಗಿದ್ರೆ ಫಸ್ಟ್ ಆಫ್ ಆಲ್ ರಾಮಾಯಣನ ನೋಡೋ ಲೆನ್ಸೇ ಚೇಂಜ್ ಆಗಬೇಕಾ? ಹೌದು ಹೌದು. ಕೃಷ್ಣಂಗೆ ಗೊತ್ತಿತ್ತು ಅವನು ವಿಷ್ಣುವಿನ ಅವತಾರ ಅಂತ, ರಾಮರಿಗೆ ಗೊತ್ತಿತ್ತಾ? ನಾವು ಹುಟ್ಟದೇನೂ ಇರ್ಬೋದಾಯಿತು. ನಾವು ಯಾಕೆ ಹುಟ್ಟಿದ್ದೇವೆ? ಸಾಯ್ತೀವಿ ಅಂತ ಗೊತ್ತಿದೆ, ಆದರೂ ಹುಟ್ಟಿದ್ದೇವೆ. ಹುಟ್ಟಿದ ಮೇಲೆ ಏನೋ ಮಾಡ್ತಾ ಇದ್ದೀವಿ ನಾವು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.